ವಿಘ್ನಗಳ ನಿವಾರಕ ವಿನಾಯಕ ಅಂತಾರೆ ನಿನ್ನನ್ನು. ನನ್ನ ಮಗಳು ಅದೆಷ್ಟು ಸಲ ಬೇಡ್ಕೊಂಡಿಲ್ಲ ಹೇಳು ನಿನ್ನ. ಆದರೂ ಅವಳ ಜೀವನದಲ್ಲಿ ವಿಘ್ನಗಳ ಮೇಲೆ ವಿಘ್ನಗಳನ್ನು ಕೊಡ್ತಾ ಇದೆಯಲ್ಲ, ಸರಿನಾ ಇದು ನಿನಗೆ? ಮೊದಲನೇ ಹೆರಿಗೆ ಅವಳಿಗೆ ಸಂತೋಷನ ಕೊಟ್ಟಂಗೆ ಮಾಡಿ ಮತ್ತೆ ಕಿತ್ಕೋತೀಯಲ್ಲಪ್ಪ. ಕರುಣೆ ಅನ್ನೋದೇ ಇಲ್ವಾ ನಿನಗೆ? ತಾಯಿ ಪ್ರೀತಿನೇ ಕಾಣದೆ ಬೆಳೆದವಳು ನನ್ನ ಮಗಳು. ಅಂಥದ್ರಲ್ಲಿ ಅವ್ರ ಅಮ್ಮನೇ ತನ್ನ ಹೊಟ್ಟೆಯಲ್ಲಿ ಹುಟ್ಟಿ ಬರ್ತಾಳೆ ಅಂತ ಎಷ್ಟು ಖುಷಿ ಪಟ್ಟಿದ್ಲು ಗೊತ್ತಾ? ಈಗ ಹೆರಿಗೆ ಆಗ್ತಿದ್ದಾಗೆ ಮಗುನ ಕಳ್ಕೊಂಡೆ ಅಂತ ಗೊತ್ತಾದ್ರೆ ಹೇಗೆ ಸಹಿಸ್ಕೊಳ್ಳುತ್ತೆ ಆ ಜೀವ? ಕಷ್ಟಪಡ್ಲಿ ಅಂತಲೇ ಹುಟ್ಟಿಸುತ್ತೇನಪ್ಪ ನನ್ನ ಮಗಳನ್ನ. ಹನುಮಂತು, ಸಮಾಧಾನ ಮಾಡ್ಕೊ, ಧೈರ್ಯ ತಂದ್ಕೋ ಹನುಮಂತು. ಹೇಗೆ ಧೈರ್ಯ ತಂದ್ಕೊಳ್ಳಿ ಅಮ್ಮವ್ರೆ? ಏನು ಅಂತ ಸಮಾಧಾನ ಮಾಡಿಕೊಳ್ಳಿ? ಜೀವನ ಪೂರ್ತಿ ಬರೀ ಕಷ್ಟಗಳನ್ನೇ ಕಂಡವಳು. ಬದುಕು ಉದ್ದಕ್ಕೂ ಹೊಂದಾಣಿಕೆಯಲ್ಲೇ ಬದುಕ್ಬಿಟ್ಲು. ಹೆಂಡತಿನ ಕಳ್ಕೊಂಡಿದ್ದೆ, ಮಕ್ಕಳಿಬ್ಬರು ಭವಿಷ್ಯ ಚೆನ್ನಾಗಿರ್ಲಿ ಅಂತ ನಾನು ಬರೀ ಕೆಲಸದ ಕಡೆನೇ ಗಮನ ಕೊಟ್ಟೆ. ಆಗ ನಮ್ಮ ಗಣಿಗೆ ತಂದೆ ತಾಯಿ ಎಲ್ಲ ಆಗಿ ಅವನನ್ನು ಬೆಳೆಸಿದವಳು ನಮ್ಮ ಪಾರ್ವತಿ. ಆದ್ರೆ ಈಗ ಈ ದೇವ್ರು ನೋಡಿ, ತಾಯ್ತನದ ಸುಖಾನೇ ಕಿತ್ಕೊಳ್ಳೋದಕ್ಕೆ ಹೊರಟಿದ್ದಾನಲ್ಲ ದೇವರು. ಇದು ನ್ಯಾಯನ ಅಮ್ಮೋರೆ? ಚಿಕ್ಕ ವಯಸ್ಸಲ್ಲೇ ಅವಳ ತಾತನ ಹತ್ರ ನಾಟಿ ವೈದ್ಯದ ವಿದ್ಯೆ ಕಲಿತು 100 ಜನಕ್ಕೆ ಜೀವ ಉಳಿಸಿದಾಳೆ. ಅಂಥವಳ ಜೀವನ ಅವಳ ಮದುವೆ ಸಮಯದಲ್ಲಿ ನಿಯತ್ಗೋಸ್ಕರ ನಾನು ಸಾಯಿಸೋದಕ್ಕೆ ಹೊರಟಿದ್ದೆ. ಅದಕ್ಕೂ ಸಿದ್ಧವಾಗಿ ಬಂದಿದ್ಲು. ಈಗ ನೋಡಿ, ಅಂತ ಒಳ್ಳೆ ಮಗಳ ಮಗು ಜೀವನ ಒಣಕಿಟ್ಟಿದ್ದಾನಲ್ಲ ಈ ದೇವರು. ಏನ್ ಮಾಡಪ್ಪ? ಹಾಗಂತ ದೇವ್ರ ಮೇಲಿನ ನಂಬಿಕೆ ಕಳ್ಕೋಬೇಡ ಹನುಮಂತು. ಇದು ನಮಗೆ ಪರೀಕ್ಷಾ ಕಾಲ ಅಂತ ಅಂದ್ಕೊಳ್ಳೋಣ. ಪಾರ್ವತಿನ ಜೀವನದಲ್ಲಿ ಅದೆಷ್ಟೆಷ್ಟೋ ಕಷ್ಟಗಳನ್ನ ಎದುರಿಸಿ ಗೆದ್ದಿದ್ದಾಳೆ. ಆ ದೇವರು ಈಗಲೂ ಮನಸ್ಸು ಮಾಡಿದ್ರೆ ಪಾರ್ವತಿನ ಮಗುನ ಇಬ್ಬರನ್ನು ಉಳಿಸ್ಕೊಡೋದು ದೊಡ್ಡ ವಿಷಯನಾ? ಹರಕೆ ಮರಕ್ಕೆ ಹರಕೆ ಕಟ್ಕೊಂಡ್ರೆ ಪಾರ್ವತಿ ಮತ್ತೆ ಮಗು ಇಬ್ಬರು ಉಳಿಬಹುದಾ? ಒಳ್ಳೆ ಸಮಯದಲ್ಲಿ ನೆನ್ಪು ಮಾಡ್ಕೊಟ್ಟಿಯಪ್ಪ. ನನಗೆ ಟೆನ್ಷನ್ ಅಲ್ಲಿ ಮರ್ತೆ ಹೋಗಿತ್ತು ನೋಡು. ನೀನ್ ಹೇಳಿದ್ ನಿಜ. ಪಾರ್ವತಿ ಕಟ್ಟಿದ ಹರಕೆ ತೊಟ್ಲನ್ನ ಇದೇ ಕೈಯಾರೆ ಮುಟ್ಟಿ ಹರಿಸಿ ಬಂದಿದ್ದೆ. ತಾಯಿ ಮಗು ಇಬ್ರು ಆರೋಗ್ಯವಾಗಿರ್ಲಿ, ಆ ಮಗುಗೆ ದೀರ್ಘಾಯುಷ್ಯು ಒಳ್ಳೆ ಆರೋಗ್ಯ ಕೊಡಪ್ಪ ದೇವ್ರೆ. ಆ ಮಗು ಅರಸನ ಕೋಟೆಲೆ ಬೆಳೆಯೋ ಹಾಗಾಗ್ಲಿ ಅಂತ ಮನಸಾರ ಬೇಡ್ಕೊಂಡಿದ್ದೀನಿ. ನಿಜ, ಹರಕೆ ಮರಕ್ಕೆ ಕಟ್ಟಿದ ಹರಕೆ ಯಾವತ್ತೂ ತಪ್ಪಾಗೋದಿಲ್ಲ, ನಡೀದೇ ಇರೋದಿಲ್ಲ. ಯಾರು ಗೊತ್ತು, ಮಗು ಆಯುಷ್ಯ ಗಟ್ಟಿಯಾಗಿದ್ರೆ ಚೆನ್ನಾಗಿ ಸೇಫಾಗಿ ಹುಟ್ಟಬಹುದೇನೋ. ಪಾರ್ವತಿ ಮಗು ಇಬ್ರು ಚೆನ್ನಾಗೇ ಇರ್ತಾರೆ. ಹರಕೆ ಕಟ್ಕೊಳ್ಳೋ ಆ ಪ್ರಯತ್ನನೂ ಮಾಡೇ ಬಿಡೋಣ. ಎಲ್ಲರೂ ಸೇರೇ ಹರಕೆ ಕಟ್ಕೊಳ್ಳೋಣ. ಹರಕೆ ಮರಕ್ಕೆ ಕಟ್ಕೊಂಡ ಹರಕೆ ಯಾವತ್ತೂ ಹುಸಿಯಾಗಲ್ಲ. ನಮಗೆ ಪಾರ್ವತಿ ಮತ್ತು ಅವಳ ಮಗು ಯೋಗ ಎರಡೂ ಇದೆ ಅಂತ ಅನ್ಸುತ್ತೆ. ಅದಕ್ಕೇನೆ ದೇವರು ಸರಿಯಾದ ಸಮಯಕ್ಕೆ ನಿನ್ ಬಾಯಲ್ಲಿ ಇದನ್ನ ನೆನಪಿಸಿದಾನೆ ನೋಡು.
ದೇವ್ರೆ, ಪಾರ್ವತಿ ಮಗು ಇಬ್ರು ಬದುಕಿದ್ರೆ ಮಗುನ ಅವಳನ್ನ ಒಟ್ಟಿಗೆ ಜೊತೆಲೇ ಕರ್ಕೊಂಡು ಬಂದು ದಿನಾರ್ಕೆ ತೀರಿಸ್ತೇನಪ್ಪ. ಅವರಿಬ್ರನ್ನು ಆರೋಗ್ಯವಂತವಾಗಿಡಪ್ಪ, ಜೀವಂತವಾಗಿಡಪ್ಪ. ನನ್ನ ಮಗಳನ್ನ ನನಗೆ ಬದುಕಿಸ್ಕೊಡು ಸ್ವಾಮಿ. ಸಾಧ್ಯವಾದರೆ ಅವಳ ಮಗುನೂ ಕೂಡ. ದೇವ್ರೆ, ನಮ್ಮ ಕೋರಿಕೆ ಫಲಿಸಿದ್ರೆ ತಪ್ಪದೆ ಬಂದು ಹರಕೆ ತೀರಿಸ್ತೀವಪ್ಪ. ಆ ಹರಕೆ ಮರದ ಬಗ್ಗೆ ಜನನಿ ಕೂಡ ಹೇಳ್ತಿದ್ಲು. ಯಾವ ಹರಕೆನೂ ಹುಸಿ ಆಗಲ್ಲ ಅಂತಲೂ ಹೇಳ್ತಿದ್ಲು. ಈಗ ಇವ್ರ ಹರಕೆ ಏನಾದರೂ ಫಲಿಸ್ಬಿಟ್ರೆ? ಇಲ್ಲ ಇಲ್ಲ, ಹಾಗಾಗಬಾರ್ದು. ದೇವ್ರೆ, ಪಾರ್ವತಿಗೆ ಮಗು ಯೋಗ ಇಲ್ಲದೆ ಇರಲಪ್ಪ. ಪಾರ್ವತಿ ಮಗುನ ಉಳಿಸ್ಕೊಳ್ಳೋಕ್ಕಾಗಿಲ್ಲ ಅಂತ ಡಾಕ್ಟ್ರ್ ಹೇಳೋವಾಗಲಪ್ಪ. ಪಾರ್ವತಿ ಮಗು ಇಲ್ಲದೆ ಓಡಾಡೋ ಹಾಗಾಗ್ಲಪ್ಪ. ಪಾರ್ವತಿ ಬರಿಗೈಯಲ್ಲಿ ಆಸ್ಪತ್ರೆಯಿಂದ ಹೊರಡೋಗಾಗಲಿ. ನಮ್ಮ ಜನನಿ ಮಾತ್ರ ಅವಳದು ಅನ್ನೋ ಮಗುನ ಕೈಯಲ್ಲಿ ಹಿಡ್ಕೊಂಡು ಆರತಿ ಮಾಡಿಸ್ಕೊಂಡು ಅರಸನ ಕೋಟೆ ಹೊಸಲು ತುಳಿಯೋ ಥರ ಆಗ್ಲಪ್ಪ. ನೀವಿಬ್ರು ಸೊಸೆಯಂದ್ರಿಗೂ ಹೆರಿಗೆ ಆಯ್ತು ಮ್ಯಾಮ್. ಇಬ್ರಿಗೂ ಹೆಣ್ಮಗು ಆಗಿದೆ. ಸದ್ಯಕ್ಕೆ ನಾವು ಮಗು ಅಥವಾ ತಾಯಿ ಇಬ್ಬರಲ್ಲಿ ಒಬ್ಬರನ್ನ ಮಾತ್ರ ಉಳಿಸೋದಿಕ್ಕೆ ಸಾಧ್ಯ. ನಿಮ್ಮ ಮಿಸಸ್ಗೆ ಹೊಟ್ಟೆಗೆ ಪೆಟ್ಟು ಬಿದ್ದಿರೋದ್ರಿಂದ ಅವ್ರ ಗರ್ಭಕೋಶನ ತೆಗಿಬೇಕಾಗತ್ತೆ. ಡಾಕ್ಟರ್, ತಾಯಿ ಮಗುಲಿ ಇಬ್ಬರಲ್ಲಿ ಒಬ್ಬರನ್ನ ಮಾತ್ರ ಉಳಿಸೋದಕ್ಕೆ ಸಾಧ್ಯ ಅಂತ ಹೇಳಿದ್ರಿ.
ಹಾಗಾದ್ರೆ ನನ್ನ ಪಾರ್ವತಿ ಡಾಕ್ಟರ್, ನನ್ನ ಸೊಸೆ ಪಾರ್ವತಿ ಹೇಗಿದ್ದಾಳೆ? ಯು ಆರ್ ವೆರಿ ಲಕ್ಕಿ. ಪಾರ್ವತಿನೂ ಆರೋಗ್ಯವಾಗೇ ಇದ್ದಾರೆ. ಬಟ್ ಮೊದಲೇ ಹೇಳಿದಾಗೆ ಪಾರ್ವತಿ ಅವ್ರ ಗರ್ಭಕೋಶನ ತೆಗಿಬೇಕಾಯ್ತು. ಯಾರು ಬೇಜಾರು ಮಾಡ್ಕೋಬೇಡಿ, ಯಾರು ಬೇಜಾರು ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ನಿಮ್ಮಿಬ್ರ ಹೆಸರು ಹೇಳಕ್ಕೆ ಒಂದು ಮಗು ಆಗಿದೆ, ಪಾರ್ವತಿ ಜೀವ ಉಳಿದಿದೆ, ಅಷ್ಟಕ್ಕೆ ಸಂತೋಷ ಪಟ್ಕೊಳ್ಳೋಣ. ಆ ದೇವ್ರಿಗೆ ಧನ್ಯವಾದ ಹೇಳೋಣ. ಪಾರ್ವತಿ ಗರ್ಭಕೋಶ ತೆಗೆದಿರೋ ವಿಷಯನ ಸದ್ಯಕ್ಕಂತೂ ಅವಳಿಗೆ ಹೇಳೋದು ಬೇಡ. ಹೆಣ್ಣು ಮಗಳು ಗರ್ಭಕೋಶ ತೆಗೆದಿರುವುದು ಆದಷ್ಟು ಬೇಗ ಅವಳ ಅರಿವಿಗೆ ಬರುತ್ತೆ. ನೋವು ಹಸಿಯಾಗಿದ್ದಾಗ ಸಾಂತ್ವನ ಕಷ್ಟ, ಹಳೇದಾದಷ್ಟು ಸಮಾಧಾನ ಸುಲಭ. ಈಗ ಇಬ್ರು ತಾಯಂದ್ರು ಮಕ್ಕಳು ಆರೋಗ್ಯವಂತರಾಗಿದ್ದಾರಲ್ಲ, ಅದನ್ನ ನೆನೆಸ್ಕೊಂಡು ಖುಷಿ ಪಡೋಣ. ಇನ್ನು ಅರ್ಧ ಗಂಟೆ ಬಿಟ್ಟು ತಾಯಿ ಮಗುನ ವಾರ್ಡ್ಗೆ ಶಿಫ್ಟ್ ಮಾಡ್ತೀವಿ. ಆಮೇಲೆ ನೀವೆಲ್ಲರೂ ಹೋಗಿ ನೋಡ್ಬೋದು. ಮೊದಲನೇ ಸರಿ ನಾವು ನಮ್ಮ ಮಕ್ಕಳನ್ನು ನೋಡೋಕೆ ಹೋಗ್ತಾ ಇದೀವಿ. ಬರೀ ಕೈಯಲ್ಲಿ ಹೋಗೋದು ಬೇಡ. ಹಾ ಬ್ರೋ, ನಾನು ಅದನ್ನ ಯೋಚನೆ ಮಾಡ್ತಿದ್ದೆ. ಬೇರೆಯವ್ರ ಮಕ್ಳು ನೋಡೋಕೆ ಹೋಗ್ಬೇಕಾದ್ರೆ ಬರೀ ಕೈಯಲ್ಲಿ ಹೋಗ್ತಿರ್ಲಿಲ್ಲ. ನಮ್ಮ ಮಕ್ಳು ನೋಡೋಕೆ ಹೋಗ್ಬೇಕಾದ್ರೆ ಬರೀ ಕೈಲಿ ಹೋಗಕ್ಕಾಗತ್ತಾ? ಚಾನ್ಸೇ ಇಲ್ಲ. ನಾನು ಪ್ರೀತು ಇವಾಗಲೇ ಅಂಗಡಿಗೆ ಹೋಗಿ ನಮ್ಮ ಮಕ್ಕಳಿಗೆ ಮುಂದಿನ 6 ತಿಂಗಳಿಗೆ ಬೇಕಾಗುವಂತ ಬಟ್ಟೆ, ಆಟ ಸಾಮಾನು ಎಲ್ಲ ತಗೊಂಡ್ಬರ್ತೀವಿ. ಎಸ್ ಬ್ರೋ, ಹೋಗೋಣ. ರಘು, ನಮ್ಮಿಬ್ಬರು ಸೊಸೆಯಂದ್ರಿಗೂ ಹೆರಿಗೆ ಆಗಿ ಮೊಮ್ಮಕ್ಕಳು ಆರೋಗ್ಯವಂತರಾಗಿದ್ದಾರೆ. ನೋಡಿ, 2 ದಿವಸದಿಂದ ತುಂಬಾ ಸುಸ್ತಾಗಿದ್ದೀರಾ ನೀವು. ಈ ಟೆನ್ಷನ್ ಮಧ್ಯದಲ್ಲಿ ಮರ್ತಿದ್ರಿ ಅಷ್ಟೇ. ನಿಮ್ ಸುಸ್ತು ನನಗೆ ಅರ್ಥ ಆಗುತ್ತೆ. ಸ್ವಲ್ಪ ಡಿಹೈಡ್ರೇಷನ್ ಇದೆ ಅಂತ ಅನ್ಸುತ್ತೆ. ಒಂದ್ಸಲ ಡಾಕ್ಟರ್ ಹತ್ರ ಚೆಕ್ ಮಾಡಿಸಿ, ಬೇಕು ಅಂತ ಅನ್ಸಿದ್ರೆ 1-2 ಯೂನಿಟ್ IV ಹಾಕ್ಸೋಣ. ಆಯ್ತು ಮೇಡಮ್, ಆಗ್ಲಿ, ನೀನು ಹೇಳ್ದಾಗೆ ಆಗ್ಲಿ. ಬನ್ನಿ. ಆ ಪಾರ್ವತಿ ಮಗು ಬದುಕ್ಬಿಡ್ತಾ? ಇಷ್ಟು ದಿನ ಪಾರ್ವತಿ ಮಾತ್ರ ನಮ್ಮ ಜನನಿ ಭವಿಷ್ಯಕ್ಕೆ ಮುಳ್ಳಾಗಿದ್ಲು. ಈಗ ಅವಳ ಮಗುನು ನಮ್ಮ ಜನನಿ ಮಗು ಭವಿಷ್ಯಕ್ಕೆ ಮುಳ್ಳಾಗತ್ತಲ್ಲ. ಈಗ ನಾನು ಏನ್ ಮಾಡ್ಲಿ? ಬ್ರೋ, ಶಾಪಿಂಗ್ ಮಾಡೋಕ್ಕಿಂತ ಮುಂಚೆ ಒಂದು ಕಂಡೀಷನ್. ಏನ್ ಪ್ರೀತು ಅದು? ನಮ್ಮ 4 ಜನದ ಅಂಡರ್ಸ್ಟ್ಯಾಂಡಿಂಗ್ ಮಕ್ಕಳಿಗೆ ಈಗಲಿಂದ ತೋರಿಸೋದಕ್ಕೆ ಒಂದು ಕೆಲಸ ಮಾಡೋಣ. ನಿನ್ನ ಮಗುಗೆ ನಾನು ಶಾಪ್ ಮಾಡ್ತೀನಿ, ನಮ್ಮ ಮಗುಗೆ ನೀನು ಶಾಪ್ ಮಾಡು. ಓಕೆನಾ? ಓಕೆ, ಡನ್.
ಹುಟ್ಟಿದ್ರೆ ಒಂದು ತಾಯಿ ಹುಡ್ತಾಳೆ ಅಂತ ಕೇಳಿದ್ದೆ, ಆದ್ರೆ ಒಬ್ಬ ಅಪ್ಪನೂ ಹುಡ್ತಾನೆ ಅಂತ ಈಗ ಅನಿಸ್ತಾನೆ. ನಿಜ ಪ್ರೀತು ನೀನು ಹೇಳಿದ್ದು. ಒಂದು ಮಗು ಬಗ್ಗೆ ಒಂದು ತಾಯಿ ಎಷ್ಟು ಕನಸು ಕಂಡಿರ್ತಾಳೋ ಅಷ್ಟೇ ಕನಸು ನಾವು ಕಂಡಿರ್ತೀವಲ್ವಾ. ಆದ್ರೆ ದುರಂತ ಏನಂದ್ರೆ ಅಪ್ಪಂದ್ರ ಕಾಯುವಿಕೆ, ಕಾತುರ, ಕಷ್ಟ ಯಾರಿಗೂ ಅರ್ಥನೇ ಆಗಲ್ಲಪ್ಪ. ಎಲ್ರು ತಾಯಂದ್ರ ತ್ಯಾಗನೇ ಎತ್ತಿ ಮೆರೆಸ್ತಾರೆ. ಯಾಕೆ ಅಂದರೆ 9 ತಿಂಗಳು ಮಗುನ ಗರ್ಭದಲ್ಲಿ ಇಟ್ಕೊಂಡು ಕಾಯೋ ಕರ್ತವ್ಯ ಅಮ್ಮ ಮಾತ್ರ ಮಾಡಿರ್ತಾಳೆ. ಹೆಂಡತಿ ಆದಳು ಗರ್ಭಿಣಿ ಆದಾಗ, ಆಮೇಲೆ ಹೆರಿಗೆ ಆದಮೇಲೆ ನಾವೇನು ಬೇಕಾದರೂ ಅದು ತಿಂತಾ ಇರ್ತೀವಿ. ಆದರೆ ಅವ್ರಿಗೆ ಹಾಗಾಗಲ್ವಲ್ಲ. ಮಗುನ ದೃಷ್ಟಿಯಲ್ಲಿ ಇಟ್ಕೊಂಡು ಅದನ್ನು ತಿನ್ನಬಾರ್ದು, ಇದನ್ನು ತಿನ್ನಬೇಕು ಅನ್ನೋ ರೆಸ್ಟ್ರಿಕ್ಷನ್ಸ್ ಇರುತ್ತೆ. ಹಾಗೆಯೇ ಮಗು ದೊಡ್ಡದಾಗೋವರೆಗೂ ರೆಪ್ಪೆ ಅಳತೆ ದೂರದಲ್ಲಿ ಇಟ್ಕೊಂಡು ಅದನ್ನು ಕಾಪಾಡೋದು ಅಮ್ಮಂದ್ರೆ ತಾನೆ. ಅದೇನು ಕಮ್ಮಿ ತ್ಯಾಗನ ಪ್ರೀತು? ಕರೆಕ್ಟ್ ಬ್ರೋ, ನನಗೆ ಯೋಚನೆ ಮಾಡಲಿಲ್ಲ. ಅದಕ್ಕೆ ಇಲ್ಲಿಂದನೇ ಎಲ್ಲಾ ತಾಯಂದ್ರಿಗೂ ಒಂದು ಶಾಸ್ತ್ರಾಂಗ ನಮಸ್ಕಾರ ಹೇಳ್ಬಿಡ್ತೀನಿ. ಬ್ರೋ, ಶಾಪಿಂಗ್ ಕಂಟಿನ್ಯೂ ಮಾಡೋಣ. ಹನುಮಂತಣ್ಣ, ಡಾಕ್ಟ್ರುಗಳು ಹೇಳೋವರೆಗೂ ನಾವು ನಮ್ಮ ಮಕ್ಳ ರೂಮ್ಗೆ ಹೋಗಂಗಿಲ್ಲ. ನಿನ್ನ ಮೊಮ್ಮಗಳನ್ನ ಯಾರು ಎತ್ಕೊಂಡು ಹೋಗಲ್ಲ. ಸ್ವಲ್ಪ ಸಮಾಧಾನ ಮಾಡ್ಕೊ. ಹಂಗಲ್ಲ ಸಾವಿತ್ರಮ್ಮ, ನನಗೆ ನನ್ನ ಮೊಮ್ಮಗಳನ್ನ ನೋಡೋ ಆ ಥರ ಅಲ್ಲ. ನನ್ನ ಮಗಳನ್ನ ನೋಡಬೇಕು, ಅವಳು ಯೋಗಕ್ಷೇಮ ವಿಚಾರಿಸ್ಕೋಬೇಕು. ಅವಳ ಮುಖ ನೋಡ್ದೇನೆ ನನ್ನ ಸಮಾಧಾನ. ಆದರೆ ಸವಿತಮ್ಮ, ನೀನೇ ಒಳಗಡೆ ಹೋಗಿ ನೋಡ್ಕೊಂಬಂದು ಹೇಳ್ಬೋದಾ? ನಿನ್ನೆ ಬಿಡದಿರೋರು ನನ್ನ ಬಿಡ್ತಾರಾ? ಅವ್ರು ಹೇಳೋವರೆಗೂ ನಾವು ಕಾಯಲೇಬೇಕು, ಬೇರೆ ದಾರಿನೇ ಇಲ್ಲ. ತಾನೇ ನಾನೇ 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 ತಾನೇ ನಾನೇ 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 ತಾನೇ ನಾನೇ ನಾನೇ ನಾನೇ. ಹನುಮಂತಣ್ಣ, ನರ್ಸ್ ಹೋದ್ಲು, ನಾನು ಹೋಗಿ ನೋಡ್ಕೊ ಬರ್ತೀನಿ. ಸಾವಿತ್ರಕ್ಕ, ಬಾ, ನನ್ನ ಮಗನ್ ನೋಡು. ಮೊದಲು ನಾನು ನನ್ನ ಮಗಳು ನೋಡಬೇಕು. ನೀನು ಆ ಯಮನ್ ಜೊತೆ ಹೋರಾಡಿ ದೊಡ್ಡ ಯುದ್ಧನೇ ಗೆದ್ದು ಬಂದಿದೀಯಮ್ಮ. ನೀನು ಚೆನ್ನಾಗಿರೋದನ್ನು ಮೊದಲು ನೋಡ್ಬೇಕು ನಾನು. ನೀನು ಹೊಟ್ಟೆಗೆ ಪೆಟ್ಟು ಬಿದ್ದಿತ್ತು, ಡಾಕ್ಟ್ರಿಗೇನು ಗ್ಯಾರಂಟಿ ಕೊಟ್ಟಿರಲಿಲ್ಲ. ಏನಾಗ್ಬಿಡುತ್ತೋ ಏನೋ ಅಂತ ಎಲ್ಲರೂ ಎಷ್ಟು ಹೆದರ್ಕೊಂಡ್ಬಿಟ್ಟಿದ್ವಿ ಗೊತ್ತಾ? ಅಂತೂ ಗೆದ್ದು ಬಂದ್ಯಲ್ಲ. ಇವತ್ತು ನೀನಲ್ಲ ಗೆದ್ದಿರೋದು, ನಾವೆಲ್ಲರೂ ಗೆದ್ವಿ. ಈ ನಿನ್ನ ಮಗಳೇ ನಮ್ಮನ್ನೆಲ್ಲ ಗೆಲ್ಸ್ಬಿಟ್ಲು. ಎಷ್ಟು ಮುದ್ದಾಗಿದೆಯೇ ಬಾ. ದೊಡ್ಡ ಯಜಮಾನ್ರು ಮಗು ನೋಡಿದ್ರೆ ಅದು ಎಷ್ಟು ಖುಷಿ ಪಡ್ತಾರೋ. ಹೆಣ್ಮಗು ಆಗಿದೆ ಅಂತ ಗೊತ್ತಾಗಿ ಈಗಲೇ ಶಾಪಿಂಗ್ ಮಾಡಕ್ ಹೋಗೋರೆ. ನಿಮ್ಮ ಅಪ್ಪನೂ ನೀನು ನೋಡಬೇಕು ಅಂತ ಒದ್ದಾಡ್ತಿದ್ದಾರೆ. ನರ್ಸ್ ಬರೋಷ್ಟರಲ್ಲಿ ಅವ್ರನ್ನೂ ಒಳಗೆ ಕಳಿಸ್ಬಿಡ್ತೀನಿ. ಸಾವಿತ್ರಕ್ಕ, ಜನನಿ ಬರಲಿಲ್ವಾ ನನ್ನ ನೋಡೋದಕ್ಕೆ? ಆಸ್ಪತ್ರೆಯಲ್ಲೇ ಇದ್ದಾರೆ, ಆದರೆ ನಿನ್ನ ನೋಡೋಕ್ಕೋಸ್ಕರ ಬಂದಿದ್ದಲ್ಲ. ನಿನ್ನ ಆಸ್ಪತ್ರೆಗೆ ಕರ್ಕೊಂಬರೋ ಹೊತ್ತಲ್ಲಿ ಮನೇಲಿ ಅವ್ರಿಗೂ ಹೆರಿಗೆ ನೋವು ಶುರುವಾಯಿತು. ಅದಕ್ಕೆ ಅಮ್ಮವ್ರು ಆಸ್ಪತ್ರೆಗೆ ಕರ್ಕೊಂಬಂದಿದ್ರು. ಅವ್ರಿಗೂ ಹೆರಿಗೆ ಆಯಿತು, ಹೆಣ್ಮಗು. ಇಲ್ಲೇ ಎದುರುಗಡೆ ವಾರ್ಡಲ್ಲಿ ಇದ್ದಾರೆ. ತಾಯಿ ಮಗು ಇಬ್ರು ಆರೋಗ್ಯವಾಗಿದ್ದಾರೆ ತಾನೆ? ಹ್ಞೂ, ಹಾಗಂತ ಡಾಕ್ಟ್ರ್ ಹೇಳಿದ್ರು. ನಾವ್ಯಾರೂ ಇನ್ನೂ ನೋಡೋಕ್ಕೆ ಹೋಗಿಲ್ಲ. ಜನನಿಯಮ್ಮವ್ರಿಗೆ ತುಂಬ ಆಯಾಸ ಆಗಿಬಿಟ್ಟಿತ್ತಂತೆ. ಪ್ರಜ್ಞೆ ಇನ್ನೂ ಬಂದಿಲ್ಲ. ಅರ್ಧ ಗಂಟೆ ಬಿಟ್ಟು ಹೋಗಿ ಅಂತ ಡಾಕ್ಟ್ರ್ ಹೇಳಿದ್ದಾರೆ. ಈಗಲೇ ಜನನಿನ ಮಗುನ ನೋಡಬೇಕು. ಅಯ್ಯೋ, ಎಲ್ಲಿ ಎದ್ದೇಳಕ್ಕೆ ಹೋಗ್ತಾ ಇದೆಯಾ? ಮಲಕ್ಕೋ. ಸಾವಿತ್ರಕ್ಕ, ನಾನು ಈಗಲೇ ಜನನಿನ ನೋಡಬೇಕು. ಈ ಸ್ಥಿತಿಲ ಎದ್ದು ಕೂರಕ್ಕೆ ಆಗಲ್ಲ. ಇನ್ನು ಬೇರೆ ವಾರ್ಡ್ವರೆಗೂ ನಡ್ಕೊಂಡು ಹೋಗ್ತೀಯಾ? ಬೇಕಾಗಿಲ್ಲ, ರೆಸ್ಟ್ ಮಾಡು. ಆಮೇಲೆ ನಾವೆಲ್ಲರೂ ಜನನಿ ಅಮ್ಮವ್ರನ್ನ ನೋಡಕ್ಕೆ ಹೋಗ್ತೀವಲ್ಲ, ಆಗ ನಾನೇ ಬಂದು ಹೇಳ್ತೀನಿ ಅವ್ರು ಹೇಗಿದ್ದಾರೆ, ಮಗು ಹೇಗಿದೆ, ಏನು ಎತ್ತ ಅಂತ. ಸರಿನಾ? ಅಲ್ಲಿವರೆಗೂ ಜನನಿ ಬಗ್ಗೆ, ಜನನಿ ಮಗು ಬಗ್ಗೆ ತಿಳ್ಕೊಳ್ದೆ ಇರೋದಕ್ಕಾಗಲ್ಲ ಸಾವಿತ್ರಕ್ಕ.
ನಾನು ಹೋಗೋದಕ್ಕಾಗಲ್ಲ ಅಲ್ವಾ, ನನ್ನ ಬದಲು ನೀನು ಹೋಗಿ ನೋಡ್ಕೊಂಬ. ಜನನಿ ಮಗು ಇಬ್ಬರು ಹೇಗಿದ್ದಾರೆ ಅಂತ ನೀನು ನೋಡ್ಕೊಂಬಂದಂಗೆ ಹೇಳ್ತೀಯಾ? ಹಾಗೆ ಜನನಿಗೆ ನನ್ನ ಮೇಲೆ ವಿಪರೀತ ಕಾಳಜಿ. ಜನನಿಗೆ ಹೇಳ್ಬಿಡು ನಾನು ನನ್ನ ಮಗು ಇಬ್ಬರೂ ಆರೋಗ್ಯವಾಗಿದ್ದೀವಿ ಅಂತ. ಆಯ್ತಾಯ್ತು, ಹೋಗಿ ಬರ್ತೀನಿ ಇರು.